ಅನ್ಲಿಶ್ ಯುವರ್ ಪೊಟೆನ್ಷಿಯಲ್, ನಿಮ್ಮ ಸಾಮರ್ಥ್ಯನ ಬಡಿದೆಬ್ಬಿಸೋದು. ಹಿಂದಿನ ಎಲ್ಲ ವಿಡಿಯೋ ನೋಡಿದರೆ ನಿಮ್ಮ ಸೆಲ್ಸ್ ಆಗಿರ್ಬೋದು, ನ್ಯೂರಾನ್ಸ್ ಆಗಿರ್ಬೋದು, ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಆಗಿರ್ಬೋದು, ಒಂದು ಯಶಸ್ಸಿನ ಪ್ರೋಗ್ರಾಮಿಂಗ್ ಆಗಿರುತ್ತೆ. ನಾವು ಹೊರಗಡೆ ಏನೇ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೂ ಒಳಗಡೆ ಅದರ ಬೀಜ ಇರಲೇಬೇಕು. ಆ ಬೀಜನೇ ಈ ವಿಜುವಲೈಸೇಷನ್. ನೀವು ಹಿಂದಿನ ಎಲ್ಲ 4-5 ವಿಡಿಯೋ ನೋಡಿದರೆ ನಮ್ಮ ಸೆಲ್ಸ್ಗಳು ಯಶಸ್ಸಿಗೆ ಪೂರಕವಾದ ಕೆಲಸಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತವೆ. ನೀವೆಷ್ಟು ಡೀಪಾಗಿ ಇದರಲ್ಲಿ ಮುಳುಗ್ತಿರೋ ಅಷ್ಟು ಬೇಗನೆ ನಿಮ್ಮ ಒಂದೊಂದೇ ಗುರಿಗಳು ಈಡೇರ್ತಾ ಬರ್ತವೆ, ಅವಕಾಶಗಳನ್ನು ಆಕರ್ಷಿಸ್ತೀರ. ಕಲ್ಪಿಸಿಕೊಳ್ಳಿ, ಯೂನಿವರ್ಸಿಂದ ಒಂದು ಪ್ರಕಾಶಮಾನವಾದ ಬೆಳಕು ಬರ್ತಾ ಇದೆ ನಿಮ್ಮ ಕಡೆ. ಆ ಪವರ್ಫುಲ್ ಬೆಳಕನ್ನು ನೀವು ಶ್ವಾಸ ತಗೋತಾ ಇನ್ಹೇಲ್ ಮಾಡ್ತಾ ಇದ್ದೀರಾ. ಆ ಪ್ರಕಾಶಮಾನವಾದ ಕಿರಣ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಬಂಧನ ಇದೆ, ಏನು ಲಾಕ್ ಇದೆ, ಅದನ್ನು ತೆರೀತಾ ಇದೆ. ಆ ಲಾಕ್ನ ಓಪನ್ ಮಾಡ್ತಾ ಇದೆ. ನೀವು ಎಲ್ಲಿ ಸ್ಟ್ರಕ್ ಆಗಿದ್ದೀರೋ, ಎಲ್ಲಿ ನಿಂತಿದ್ದೀರೋ, ಯಾವುದನ್ನು ಮಾಡಲಿಕ್ಕೆ ಭಯ ಬೀಳ್ತಾ ಇದ್ದೀರೋ, ಸೋತಿದ್ದೀನಿ ಅನಿಸ್ತಾ ಇದೆಯೋ, ಇದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆಯೋ, ಆ ಜಾಗದಲ್ಲಿ ಆ ಬೆಳಕು ಬರ್ತಾ ಇರೋದ್ರ ಬಗ್ಗೆ ಕಲ್ಪನೆ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ನಿಮ್ಮೊಳಗಡೆ ಹೊಸ ಶಕ್ತಿ ತುಂಬ್ತಾ ಇದೆ. ನಿಮಗೀಗ ಶಕ್ತಿ ಬಂದಿದೆ. ಯಾವುದು ನಿಮ್ಮನ್ನು ತಡಿತಾ ಇತ್ತೋ, ಯಾವುದು ನಿಮ್ಮನ್ನು ಭಯ ಬೀಳಿಸ್ತಾ ಇತ್ತೋ, ಮುಂದೆ ಹೋಗಲಿಕ್ಕೆ ಕೊಡ್ತಾ ಇರಲಿಲ್ವೋ, ನೀವೀಗ ಯೂನಿವರ್ಸ್ನ ಆ ಶಕ್ತಿಯಿಂದ ಆ ಗೋಡೆನ ಬ್ರೇಕ್ ಮಾಡ್ತಾ ಇದ್ದೀರಾ. ನಿಮ್ಮೊಳಗಡೆ ಅಪಾರ ಶಕ್ತಿ ಇದೆ. ಕಲ್ಪಿಸ್ಕೊಳ್ಳಿ, ನೀವು ಎಲ್ಲಿ ಸ್ಟ್ರಕ್ ಆಗಿದ್ದೀರೋ ಅದನ್ನು ಈಗ ಮಾಡ್ತಾ ಇದ್ದೀರಾ. ಯಾವುದು ನಿಮ್ಮನ್ನು ಭಯ ಬೀಳಿಸ್ತಾ ಇತ್ತು ಆ ಕೆಲಸನೇ ನೀವು ಮಾಡ್ತಾ ಇದ್ದೀರಾ. ಕಲ್ಪಿಸಿಕೊಳ್ಳಿ, ನಿಮ್ಮಲ್ಲಿ ಅಪಾರ ಶಕ್ತಿ ಇದೆ. ಯಾವ್ಯಾವ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದ್ಕೊಂಡಿದ್ರೋ ಅದೆಲ್ಲವನ್ನು ಮಾಡ್ತಾ ಇರೋದರ ಕಲ್ಪನೆ ಮಾಡಿಕೊಳ್ಳಿ, ವಿಜುವಲೈಸ್ ಮಾಡಿ. ಈಗ ನೀವು ಯಶಸ್ಸಿನ ಕಡೆ ದಾಪುಗಾಲು ಇಡ್ತಾ ಇದ್ದೀರಾ. ನಿಮ್ಮಲ್ಲಿ ಶಕ್ತಿ ತುಂಬಿದೆ, ಅಪಾರ ಸಾಮರ್ಥ್ಯ ತುಂಬಿದೆ. ಕಲ್ಪನೆ ಮಾಡ್ಕೊಳ್ಳಿ. ತಲೆಯಿಂದ ಪಾದದವರೆಗೂ ಈ ಶಕ್ತಿಯ ಅನುಭವ ಮಾಡಿ. ಏನೇ ಸಮಸ್ಯೆ ಬಂದರೂ ಅದನ್ನು ನೀವು ಎದುರಿಸ್ತೀರ. ಆ ಮಟ್ಟದ ಒಂದು ಶಕ್ತಿ ನಿಮ್ಮಲ್ಲಿ ತುಂಬಿಕೊಂಡಿರುವುದರ ಅನುಭವ ಮಾಡಿ. ಇದೇ ಎನರ್ಜಿಯಿಂದ ನಿಧಾನವಾಗಿ ನಿಮ್ಮ ಎಲ್ಲ ಗುರಿಗಳು ಈಡೇರೋದ್ರ ಬಗ್ಗೆ ಕಲ್ಪಿಸಿಕೊಳ್ಳಿ. ನೀವೇನು ಬಯಸ್ತಾ ಇದ್ದೀರೋ ಆ ಬದುಕು ನಿಮಗೀಗ ಸಿಕ್ಕಿದೆ. ಇದೇ ಫೀಲಿಂಗಲ್ಲಿ ನಿಧಾನವಾಗಿ ಕಣ್ಣನ್ನು ತೆರೆವಿ.